ಕರ್ನಾಟಕ ತಮಿಳುನಾಡು ಮಧ್ಯೆ ಜಲ ಯುದ್ಧ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಕಾವೇರಿ ನೀರು ಹರಿಸುವ ಸುಳಿವು ಕೊಟ್ಟ ಡಿಕೆ ಶಿವಕುಮಾರ್ ಸಂಜೆ ಹೊತ್ತಿಗೆ ಒಂದು ಡ್ಯಾಂ ತುಂಬುವ ಸ್ಥಿತಿ ಇದೆ ಅಂತ. ನೀರು ನಾವು ತಡೆ ಹಿಡಿದಿಡಕ್ಕಾಗತ್ತಾ ಅಂತ ಸಿಎಂ ಕೇಳಿದ್ದಾರೆ. ನಾವು ಇನ್ನು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಮಿಳುನಾಡು ಸಿದ್ದತೆ ನಡೆಸ್ತಾ ಇದೆ. ನಾವು ಕೂಡ ಅರ್ಜಿ ಹಾಕಕ್ಕೆ ಸಿದ್ದರಿದ್ದೀವಿ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಎಲ್ಲ ಪಕ್ಷಗಳ ಜೊತೆ ಸಭೆ ನಡೆಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಂದು ಡ್ಯಾಂ ತುಂಬತ್ತೆ, ಈಗ ತುಂಬಿದ ಮೇಲೆ ಬಿಡಲೇಬೇಕಾಗತ್ತೆ. ಒಂದು ಕಡೆ ಕಾವೇರಿ ಹೋರಾಟ, ಕಾವೇರಿ ಇರುವ ಹೊತ್ತಿನಲ್ಲೇ ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿಗೆ ನೀರು ಬಿಡೋ ಸುಳಿವು ಕೊಟ್ರ. ಅಂದ್ರೆ ಬಹುಶಃ ಹಾರಂಗಿ ಅವರು ಹೇಳ್ತಾ ಇರೋದು, ತುಂಬಿದೆ, ಒಂದು ಡ್ಯಾಂ ತುಂಬತ್ತೆ, ಸಂಜೆ ಅಷ್ಟೊತ್ತಿಗೆ ಕಂಪ್ಲೀಟ್ ತುಂಬತ್ತೆ, ಹಾಗಾಗಿ ನಾವು ನೀರು ಬಿಡಲೇಬೇಕಾಗತ್ತೆ ಅಂತ ಹೇಳಿದ್ದಾರೆ. ಕರ್ನಾಟಕ ತಮಿಳುನಾಡು ಮಧ್ಯೆ ಜಲ ಯುದ್ಧ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಕಾವೇರಿ ನೀರು ಹರಿಸುವ ಸುಳಿವು ಕೊಟ್ಟ ಡಿಕೆ ಶಿವಕುಮಾರ್ ಸಂಜೆ ಹೊತ್ತಿಗೆ ಒಂದು ಡ್ಯಾಂ ತುಂಬುವ ಸ್ಥಿತಿ ಇದೆ ಅಂತ. ನೀರು ನಾವು ತಡೆ ಹಿಡಿದಿಡಕ್ಕಾಗತ್ತಾ ಅಂತ ಸಿಎಂ ಕೇಳಿದ್ದಾರೆ. ನಾವು ಇನ್ನು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಮಿಳುನಾಡು ಸಿದ್ದತೆ ನಡೆಸ್ತಾ ಇದೆ. ನಾವು ಕೂಡ ಅರ್ಜಿ ಹಾಕಕ್ಕೆ ಸಿದ್ದರಿದ್ದೀವಿ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಎಲ್ಲ ಪಕ್ಷಗಳ ಜೊತೆ ಸಭೆ ನಡೆಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಂದು ಡ್ಯಾಂ ತುಂಬತ್ತೆ, ಈಗ ತುಂಬಿದ ಮೇಲೆ ಬಿಡಲೇಬೇಕಾಗತ್ತೆ. ಒಂದು ಕಡೆ ಕಾವೇರಿ ಹೋರಾಟ, ಕಾವೇರಿ ಇರುವ ಹೊತ್ತಿನಲ್ಲೇ ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿಗೆ ನೀರು ಬಿಡೋ ಸುಳಿವು ಕೊಟ್ರ. ಅಂದ್ರೆ ಬಹುಶಃ ಹಾರಂಗಿ ಅವರು ಹೇಳ್ತಾ ಇರೋದು, ತುಂಬಿದೆ, ಒಂದು ಡ್ಯಾಂ ತುಂಬತ್ತೆ, ಸಂಜೆ ಅಷ್ಟೊತ್ತಿಗೆ ಕಂಪ್ಲೀಟ್ ತುಂಬತ್ತೆ, ಹಾಗಾಗಿ ನಾವು ನೀರು ಬಿಡಲೇಬೇಕಾಗತ್ತೆ ಅಂತ ಹೇಳಿದ್ದಾರೆ.